ನಾವು ಹೇಳುವುದಾದರೆ ನಾವು ಈ ದೇಶದ ಕಾನೂನು ವ್ಯವಸ್ಥೆ ಮೇಲೆ ಅತ್ಯಂತ ಗೌರವವನ್ನು ಇಟ್ಕೊಂಡಿದ್ದೇವೆ ಹಾಗೂ ಶಿರಬಾಗಿ ನಾವು ಆ ವಿಧಿವಿಧಾನಗಳನ್ನು ಪಾಲನೆಯನ್ನು ಮಾಡುತ್ತೇವೆ. ಆದರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಸಂತೋಷ್ ಹೆಗಡೆ ಅವರ 5 ಜನ ನ್ಯಾಯಾಧೀಶರ ಪೀಠದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಸಂವಿಧಾನಕ್ಕೆ ಧಕ್ಕೆ ಆಗುತ್ತೆ ಅಂತೇಳಿ 15 ವರ್ಷಗಳಿಂದ ಜಡ್ಜ್ಮೆಂಟ್ ಆಗಿತ್ತು. ಅದರ ಮರುಪರಿಶೀಲನೆಯಲ್ಲಿ 7 ಜನ ನ್ಯಾಯಾಧೀಶರ ಮುಂದೆ ಇದನ್ನಿಟ್ಟಾಗ 6-1 ತೀರ್ಪಿನ ಅನ್ವಯ ಒಳ ಮೀಸಲಾತಿಯನ್ನ ಅವಶ್ಯಕತೆ ಬಿದ್ದಲ್ಲಿ ಆಯಾಯ ರಾಜ್ಯಗಳು ಸೃಜಿಸಬಹುದಂತೇಳಿ ಜಡ್ಜ್ಮೆಂಟ್ ಅನ್ನು ಕೊಟ್ಟಿತ್ತು. ಮೇಲ್ವಿಚಾರಣೆಯನ್ನು ಕೇಳಿದಾಗ 7ಕ್ಕೆ 7 ಜಡ್ಜ್ಗಳು ಇದನ್ನ ಮಾಡಬಹುದು ಅಂತ ಹೇಳಿದ್ರು. ಹೀಗಾಗಿ ಒಳ ಮೀಸಲಾತಿಯ ವಿಚಾರವಾಗಿ ಸದಾಶಿವ ಆಯೋಗದ ವರದಿಯನ್ನ ಬೇರೆ ಬೇರೆ ಕಾರಣಗಳಿಂದ ಮಂಡನೆಯನ್ನು ಮಾಡಿದಾಗ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಇದನ್ನ ಒಪ್ಪಿಕೊಳ್ಳಕ್ಕೆ ಸಾಧ್ಯವಿಲ್ಲ, ಇದನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಹೋರಾಟವನ್ನ ಮಾಡಿಕೊಂಡು ಬಂದಿತ್ತು. ತದನಂತರದಲ್ಲಿ ಮಾಧುಸ್ವಾಮಿಯ ಸಚಿವ ಸಂಪುಟದ ಉಪಸಮಿತಿ ಒಳ ಮೀಸಲಾತಿಯನ್ನು ಕೊಡಬಹುದು, ಸದಾಶಿವ ಆಯೋಗವನ್ನು ರದ್ದು ಮಾಡಿದ್ದೇವೆ ಅಂತಂದಾಗ ಅದನ್ನು ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ, ಅದು ಕೋರ್ಟ್ ಅಂಗಳದಲ್ಲಿದೆ ಅಂತೇಳಿ ನಾವು ಚುನಾವಣೆಯ ಸಂದರ್ಭದಲ್ಲಿ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಒಕ್ಕೂಟ ಪ್ರಯತ್ನವನ್ನು ಮಾಡಿತ್ತು. ಚುನಾವಣೆಯ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಮೂಲಕವಾಗಿ ಒಳ ಮೀಸಲಾತಿನ ಒಪ್ಪಿಕೊಳ್ಳಬಹುದು ಎನ್ನುವಂತಹ ವಿಚಾರವನ್ನ ಅನೇಕ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಬದ್ಧವಾಗಿದ್ದೀವಿ ಎನ್ನುವಂಥ ವಿಚಾರವನ್ನು ಹೇಳಿದಾಗ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ತಟಸ್ಥ ನೀತಿಯನ್ನ ಅನುಸರಿಸಿಕೊಂಡು ಬಂದಿತ್ತು. ಏನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ನೀವು ಎಂಪರಿಕಲ್ ಡಾಟಾವನ್ನು ಸಂಗ್ರಹಿಸಿಬಿಟ್ಟೆ ಅಲ್ಲಿನ ಆ ರಾಜ್ಯದ ಸ್ಥಿತಿಗತಿಯ ಅನುಗುಣವಾಗಿ ನೀವುಗಳು ಅವರಿಗೆ ಅವಶ್ಯಕತೆ ಬಿದ್ದಲ್ಲೇ ಒಳ ಮೀಸಲಾತಿನ ಮಾಡಬಹುದೇನೋಂಥದ್ದನ್ನ ಸರ್ಕಾರ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳದೆ ತರಾತುರಿಯಾಗಿ ಸಹೋದರ ಸಮುದಾಯಗಳ ಹೋರಾಟ ಇದೆ, ಒತ್ತಡ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡ್ತು. ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದಾಗ ನಿಮಗೆ 2 ತಿಂಗಳ ಗಡುವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 2 ತಿಂಗಳ ಗಡುವನ್ನು ಕೊಟ್ಟಾಗ ನೀವು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಇವತ್ತು ಸಾರ್ವಜನಿಕವಾಗಿ ಸಿಗುತ್ತೆ, ಅದರಲ್ಲಿ ನೀವು ಓದ್ಕೊಳ್ಳಿ. ಸ್ವತಃ ಜಸ್ಟಿಸ್ ಅವರೇ ಹೇಳ್ತಾರೆ, ಎಂಪರಿಕಲ್ ಡಾಟಾವನ್ನು ಸಂಗ್ರಹಿಸುವಂತಹದ್ದು ಒಂದು ಆಯೋಗಕ್ಕೆ ಸವಾಲಿನಿಂದ ಕೂಡಿರುವಂಥ ವಿಚಾರ, ಹಾಗೂ ಅದು ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಾಗದೇನೂ ಇರಬಹುದು. ಆದಾಗ್ಯೂ ಕೂಡ ನಾವು ರೇಷನ್ ಕಾರ್ಡ್ ಮೂಲಕ, ಮತದಾರರ ಪಟ್ಟಿಯ ಮೂಲಕ ನಾವು ಈ ಒಂದು ದತ್ತಾಂಶವನ್ನು ಸಂಗ್ರಹಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದರು. ಈ ಹಿಂದೆ ಒಂದು ದತ್ತಾಂಶವನ್ನು ಸಂಗ್ರಹಿಸಬೇಕು ಅಂತಂತಂದ್ರೆ ಅದರಲ್ಲಿ ವಿಶೇಷವಾಗಿ ಅತ್ಯಂತ ಹಿಂದುಳಿದಿರುವ ಸಮುದಾಯಗಳಂದ್ರೆ ಪರಿಶಿಷ್ಟ ಜಾತಿಯ ಸಮುದಾಯಗಳನ್ನ ದತ್ತಾಂಶ ಸಂಗ್ರಹಿಸುವ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ
ಈ ಸಮುದಾಯಗಳು ಶ್ರಮಿಕ ವರ್ಗದ ಸಮುದಾಯಗಳು. ಈ ಸಮುದಾಯಗಳು ದುಡಿಬೇಕು, ಬದುಕನ್ನ ನಡೆಸಬೇಕು. ದುಡಿಯದೇ ಇದ್ರೆ, ಕಾಯಕವನ್ನ ಮಾಡದೇ ಇದ್ರೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನ ಅವಲೋಕಿಸಿದಾಗ ಈ ಸಮುದಾಯಗಳು ವಲಸೆ ಹೋಗುವಂತ ಸಮುದಾಯಗಳೇ ಹೆಚ್ಚು. ಅಲೆಮಾರಿ ಸಮುದಾಯಗಳು, ಅರೆ ಅಲೆಮಾರಿ ಸಮುದಾಯಗಳು ಹಾಗೂ ಶಾಶ್ವತ ಅಲೆಮಾರಿ ಸಮುದಾಯಗಳಾಗಿ ಪರಿಶಿಷ್ಟ ಜಾತಿಯಲ್ಲಿ ಬಹಳ ಸಂಖ್ಯೆಯಲ್ಲಿದ್ದಾವೆ. ಈಗಾಗಲೇ ನಮ್ಮ ಹಿಂದೆ ಹಿರಿಯರು ಮಾತಾಡಿದ ಪ್ರಕಾರ ಒಂದು ಉದಾಹರಣೆಯನ್ನು ಕೊಡ್ತೇವೆ. ನಾಗಮೋಹನ್ ದಾಸ್ ಆಯೋಗ ಲೋಪದೋಷದಿಂದ ಕೂಡಿದೆ ಅನ್ನೋದಕ್ಕೆ ಒಂದು ಬುಡುಗಾ ಜಂಗಮ ಅಂತೇಳಿ ಪರಿಶಿಷ್ಟ ಜಾತಿಯಲ್ಲಿ ಬರುತ್ತೆ. ಬುಡುಗಾ ಜಂಗಮ ಎನ್ನುವಂತಹ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಸಮುದಾಯ 2011ರಲ್ಲಿ 40,000 ಜನಸಂಖ್ಯೆ ಇದೆ. ಅದು ದಿಢೀರ್ ಅಂತೇಳಿ 3 ಲಕ್ಷಕ್ಕಿಂತ ಹೆಚ್ಚಾಗಿದೆ.